ಇಲ್ಲಿ ವಿಚಿತ್ರವಾಗಿದೆ ನೋಡ್ರಿ, ಅದ್ಭುತವಾಗಿದೆ. ಈ ಕಾನ್ಸೆಪ್ಟ್ ಎಲ್ಲಾ ಕಡೆ ತರಬೇಕು. ಎಲ್ಲಿ? ಶಾಲೆಗಳಲ್ಲಿ ನೋಡಿ. ಪುಟ್ಟ ಪುಟ್ಟ ಚೇರ್ನಲ್ಲಿ ದೊಡ್ಡ ಜವಾಬ್ದಾರಿ ಹೊತ್ತು ಕುಳಿತಿರುವ ಪುಟ್ಟ ಮಕ್ಕಳು, ಅಲ್ಲೇ ಲೈನ್ ಆಗಿ ನಿಂತಿರುವಂತಹ ವಿದ್ಯಾರ್ಥಿಗಳು, ಕೈಯಲ್ಲಿ ಪಾಸ್ಬುಕ್ ಜೊತೆಗೆ ಹಣ, ಅಲ್ಲೇ ಪಕ್ಕದಲ್ಲೇ ಬ್ಯಾಂಕ್ ಲಾಕರ್, ಅಕೌಂಟ್ ನಂಬರ್ ನೋಡಿ ಹಣ ಜಮೆ ಮಾಡಿಕೊಳ್ತಾ ಇರುವ ಪುಟಾಣಿಗಳು. ಇಂಟ್ರೆಸ್ಟಿಂಗ್ ಇದೆ ಅಲ್ವಾ? ಇದ್ಯಾವುದೋ ಬ್ಯಾಂಕ್ನ ಪ್ರಾತ್ಯಕ್ಷಿಕೆ ಅಂತೂ ಖಂಡಿತ ಅಲ್ಲ. ಇದು ನಿತ್ಯವೂ ಕಾರ್ಯನಿರ್ವಹಿಸ್ತಾ ಇರುವಂತಹ SBM ಬ್ಯಾಂಕ್. SBM ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲ, ಇದು ಸ್ಕೂಲ್ ಬ್ಯಾಂಕ್ ಆಫ್ ಮುಳ್ಳೂರು. ಈ ಬ್ಯಾಂಕ್ ಇರೋದು ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಈ ಬ್ಯಾಂಕ್ ಸ್ಥಾಪಕರು ಶಿಕ್ಷಕ ಸತೀಶ್. 5ನೇ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪರಿಸರ ಸ್ನೇಹಿ ದೀಪಾವಳಿ ಆಚರಣೆ ಕುರಿತು ಶಿಕ್ಷಕರು ಜಾಗೃತಿ ಮೂಡಿಸಿದರು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ ಪರಿಸರ ಸ್ನೇಹಿ ಜ್ಞಾನ ದೀಪಾವಳಿ ಆಚರಣೆ ಕುರಿತು ಅರಿವು ಕಾರ್ಯಾಗಾರ ಮತ್ತು ಪ್ರತಿಜ್ಞಾ ವಿಧಿ ಸ್ವೀಕಾರ ಕಾರ್ಯಕ್ರಮ ನೆರವೇರಿತು. ಪಟಾಕಿ ತ್ಯಜಿಸೋಣ, ಪುಸ್ತಕ ಕೊಳ್ಳೋಣ ಮತ್ತು ಓದೋಣ ಎಂಬ ಧ್ಯೇಯವಾಕ್ಯದೊಂದಿಗೆ ಕಾರ್ಯಕ್ರಮ ನಡೆಸಲಾಯಿತು. ಮಾರ್ಗದರ್ಶಿ ಶಿಕ್ಷಕರಾದ ಸತೀಶ್. ಪಟಾಕಿಯ ಬದಲಾಗಿ ಕನ್ನಡ ಅಕ್ಷರ ಜಾತ್ರೆಯ ಹಿನ್ನೆಲೆಯಲ್ಲಿ ಮುಳ್ಳೂರು ಶಾಲೆಯ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸ್ಥಳೀಯ ಸಾಮಗ್ರಿಗಳನ್ನೇ ಬಳಸಿಕೊಂಡು ಸುಮಾರು 12 ಅಡಿ ಎತ್ತರದ ಕನ್ನಡ ತೇರನ್ನ ನಿರ್ಮಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಶನಿವಾರ ಸಂತೆ ಬಳಿಯ ನಿರ್ತಾ ಗ್ರಾಮದಲ್ಲಿ 14ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ವ್ಯವಸ್ಥಿತವಾದ ಸಂಭ್ರಮದ ಕಾರ್ಯಕ್ರಮಕ್ಕೆ ಬಿರುಸಿನ ಕಾರ್ಯ ಚಟುವಟಿಕೆಗಳು ನಡೆಯುತ್ತಿದೆ. ಕನ್ನಡ ಹಬ್ಬವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ನಿರ್ತಾ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಸಮೀಪದ ಮುಳ್ಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಸ್ಥಳೀಯ ಸಾಮಗ್ರಿಗಳನ್ನು ಬಳಸಿಕೊಂಡು ಕನ್ನಡ ತೇರನ್ನು ನಿರ್ಮಿಸಿದ್ದಾರೆ. ಸುಮಾರು 12 ಅಡಿ ಎತ್ತರವಿರುವ ಕನ್ನಡ ತೇರನ್ನು ಕೇವಲ ಬಿದಿರು ಮತ್ತು ಕಾಗದದ ರಟ್ಟು ಬಳಸಿ ನಿರ್ಮಿಸಲಾಗಿದೆ. ಬಹಳ ವಿಚಿತ್ರಪ್ಪ. ನನ್ನ ಶಾಲೆ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ತಮ್ಮ ಸಂಬಳದ ಒಂದಿಷ್ಟು ದುಡ್ಡನ್ನು ಆ ಸ್ಕೂಲ್ಗೆ ಖರ್ಚು ಮಾಡ್ಕೊಂಡು ಹೋಗೋದಂತೆ. ಎಂಥದ್ರಿ ಇದು ವಿಚಿತ್ರಪ್ಪ. ಆ ಸ್ಕೂಲಿಗೆ ಬರ್ತಾ ಇರೋ ದುಡ್ಡನ್ನು ಹೊಡ್ಕೊಂಡು ಮನೆಗೆ ಹೋಗೋದು ಹೆಂಗೆ ಅಂತ ಲೆಕ್ಕ ಹಾಕೋ ಜನನೇ ಜಾಸ್ತಿ ಈ ಕಾಲದಲ್ಲಿ. ಅಂಥ ಅದರಲ್ಲಿ ಈ ಪಾರ್ಟಿ ಮೇಷ್ಟ್ರು ಚಂದ ದುಡ್ಡು ತೆಗೆದು ಅಲ್ಲಾಗ್ತೀನಿ ಅಂತಂದರೆ ಹೋಗಿ ಬುದ್ಧಿಗಿದ್ದು ಇದೆಯಾ ಇಲ್ವಾ ನೋಡಿ. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಶನಿವಾರ ಸಂತೆ ಸಮೀಪದ ಮುಳ್ಳೂರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದು. ಇವರು ನಮ್ಮ ಪಬ್ಲಿಕ್ ಹೀರೋ ಸಹ ಶಿಕ್ಷಕ CS ಸತೀಶ್. ಇಡೀ ಶಾಲಾ ಪರಿಸರವನ್ನ ಕಲಿಕಾ ಸ್ನೇಹಿಯಾಗಿ ಪರಿವರ್ತಿಸಿದ್ದಾರೆ. ಪರಿಸರದೊಂದಿಗೆ ಕಲಿಕೆ, ನಾಟಕ ಪ್ರಯೋಗದೊಂದಿಗೆ ವಿನೂತನ ಶೈಲಿಯೊಂದಿಗೆ ವಿದ್ಯಾರ್ಥಿಗಳಿಗೆ ಪ್ರೀತಿಯಿಂದ ಬೋಧನೆ ಮಾಡ್ತಾರೆ. ಇದಕ್ಕಾಗಿಯೇ ತಮ್ಮ ಸಂಬಳದ ಸ್ವಲ್ಪ ಭಾಗವನ್ನ ಎತ್ತಿಡ್ತಾರೆ. ನಲಿಕಲಿ ಕೊಠಡಿಯಲ್ಲಿ ವಿವಿಧ ಕೀಟಗಳ, ಪಕ್ಷಿಗಳ ಗೂಡುಗಳನ್ನ ಸಂಗ್ರಹಿಸಲಾಗಿದೆ. ಕವಿಗಳ, ರಾಜ ಮಹಾರಾಜ ಚಿತ್ರಪಟಗಳು ಶಾಲೆಯ ಗೋಡೆಯ ಮೇಲೆ ರಾರಾಜಿಸ್ತಾ ಇವೆ. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಮೂಡಿಸುವ ಸಲುವಾಗಿ ನಿತ್ಯವೂ ಒಂದೊಂದು ಸರಳ ಪ್ರಯೋಗ ಮಾಡಲಾಗ್ತಾ ಇದೆ. ಮಕ್ಕಳನ್ನ ಜಿಲ್ಲೆಯ ಮುಳ್ಳೂರು ಗ್ರಾಮದಲ್ಲಿನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿನ 31 ವಿದ್ಯಾರ್ಥಿಗಳು ಬಾಲವಿಜ್ಞಾನಿಗಳಂತೆ ಶೋಧಕದ ಮೂಲಕ ಕಂಕಣ ಸೂರ್ಯಗ್ರಹಣವನ್ನ ಕಣ್ತುಂಬಿಕೊಂಡ್ರು. ಶಾಲಾ ಶಿಕ್ಷಕ CS ಸತೀಶ್ ಕಾಳಜಿಯಿಂದಾಗಿ ಶಾಲೆಯಲ್ಲಿ ಬಾನಂಗಣದ ವಿಸ್ಮಯ ಲೋಕವನ್ನ ವಿದ್ಯಾರ್ಥಿಗಳೆಲ್ಲ ವೀಕ್ಷಿಸಲು ಅನುಕೂಲವಾಯಿತು. ಈ ಕುರಿತ TV1 ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಮನೆಯಲ್ಲಿಯೇ ವಿನೂತನವಾಗಿ ಸ್ವಾತಂತ್ರ್ಯ ದಿನದ ಪ್ರಯುಕ್ತ ದೇಶಭಕ್ತಿ ಮೆರೆದರು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಮನೆಯಲ್ಲಿಯೇ ವಿನೂತನವಾಗಿ ಆಚರಿಸುವುದರ ಮೂಲಕ ದೇಶಭಕ್ತಿಯನ್ನು ಪ್ರದರ್ಶಿಸಿದರು. ಈ ಸಂಬಂಧವಾಗಿ ತಮ್ಮ ಮನೆಗಳ ಮುಂದೆ ಸುಂದರವಾದ ಭಾರತದ ಭೂಪಟವನ್ನು ಹಾಕಿ ಅವುಗಳ कोडगू जिले के गांव में ऑनलाइन क्लासेस चलाने के लिए स्टूडियो आम के पेड़ पर बनाना पड़ा, क्योंकि जिस गांव में शिक्षक का घर है वहां पर इंटरनेट काफ़ी कमज़ोर है।
ऊंचाई पर बढ़िया नेटवर्क है। अब सरकारी स्कूल के युवा शिक्षक सतीश अपने इस स्टूडियो से रोज वीडियो तैयार करते हैं और आसपास के गांव के बच्चों को व्हाट्सएप के जरिए भेजते हैं। हालांकि इस स्टूडियो को खुद उन्होंने ही अपने पैसे के खर्चे से तैयार किया है। ದಿನೇ ಬಿಸಿಲಿನ ತಾಪ ಏರುತ್ತಿದ್ದು ದೇಹಕ್ಕೆ ನೀರಿನ ಅವಶ್ಯಕತೆ ಇರುವುದರಿಂದ ಮುಳ್ಳೂರಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗಾಗಿ ದಿನಕ್ಕೆ 6 ಬಾರಿ ವಾಟರ್ ಬಿಲ್ ಭರಿಸುವ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ದಿನೇ ದಿನೇ ಬಿಸಿಲಿನ ತಾಪ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಮಕ್ಕಳು ಬೆಳಕಿನ ಹಬ್ಬವಾಗಿ ಬಹಳ ಅರ್ಥಪೂರ್ಣವಾಗಿ ಆಚರಿಸಿದರು. ಶಾಲಾ ಪ್ರಯೋಗಾಲಯದಲ್ಲಿ ನಭೋಮಂಡಲವನ್ನು ಸೃಷ್ಟಿಸಿ ಬೆಳಕು ಮತ್ತು ಬಣ್ಣಗಳೊಂದಿಗೆ ವಿದ್ಯಾರ್ಥಿಗಳು ಸಂತಸದಿಂದ ಬೆಳಕಿನ ವಿವಿಧ പ്രയോഗಗಳನ್ನು നിർവഹിಸಿದರು. ನಿರ್ತಾ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲತಾ ವೆಂಕಟೇಶ್ ಕಾರ್ಯಕ್ರಮಕ್ಕೆ ജ്യോതി ಬೆಳಗುವುದರ ಮೂಲಕ ಚಾಲನೆ. ഓൺലൈനിൽ ക്ലാസ് എടുക്കാൻ വീടിനുള്ളിൽ റേഞ്ച് ഇല്ലാത്തതിനാൽ മരത്തിന് മുകളിൽ ക്ലാസ് റൂം ഒരുക്കിയിരിക്കുകയാണ് ഒരു അധ്യാപകൻ. മൈസൂർ സ്വദേശിയായ സതീഷയാണ് കുട്ടികൾക്ക് വേണ്ടി മുറ്റത്തെ മാവിന്റെ മുകളിൽ സ്മാർട്ട് ക്ലാസ് റൂം നിർമ്മിച്ചത്. മാഷ് ഇപ്പോൾ സമൂഹ മാധ്യമങ്ങളിൽ താരമാണ്. ಸರ್ಕಾರಿ ಶಾಲೆಯೊಂದರಲ್ಲಿ ಸಂವಿಧಾನಬದ್ಧವಾಗಿ ಶಾಲಾ ಸಂಸತ್ ಚುನಾವಣೆ ನಡೆಸಿ ಸಂವಿಧಾನಾತ್ಮಕ ಆಡಳಿತದ ಅನುಭವ ಮೂಡಿಸುವಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಶಿಕ್ಷಕರು ಮುಂದಾಗಿದ್ದಾರೆ. ಅಲ್ಲಿ ಚುನಾವಣೆಯ ಅಧಿಸೂಚನೆಯು ಹೊರಬಿದ್ದಿತ್ತು. ನೀತಿ ಸಂಹಿತೆ ಕೂಡ ಜಾರಿಯಾಗಿತ್ತು. ಅಭ್ಯರ್ಥಿಗಳು ನಾ ಮುಂದು ತಾ ಮುಂದು ಎಂದು ನಾಮಪತ್ರ ಕೂಡ ಸಲ್ಲಿಸಿದರು. ಸ್ಟ್ರಿಕ್ಟ್ ಚುನಾವಣಾ ಅಧಿಕಾರಿಗಳು ತಪ್ಪಾಗಿ ಬರೆದ ನಾಮಪತ್ರವನ್ನು ತಿರಸ್ಕರಿಸಿದರಲ್ಲದೆ ಮತಕ್ಕಾಗಿ ಚಾಕ್ಲೇಟ್ ಹಂಚಿದ ಆರೋಪದ ಮೇಲೆ ನಾಮಪತ್ರವನ್ನೇ ರದ್ದುಗೊಳಿಸಿದರೂ ಕೂಡ ಕಣದಲ್ಲುಳಿದ ಅಭ್ಯರ್ಥಿಗಳಿಂದ ಅಬ್ಬರದ ಪ್ರಚಾರವೂ ನಡೆದಿತ್ತು. ಇದ್ಯಾವುದೋ ವಿಧಾನ ಪರಿಷತ್ತೋ ಸಂಘ ಸಂಸ್ಥೆಗಳ ಚುನಾವಣೆ ಅಂದುಕೊಳ್ಳಬೇಡಿ. ಸರ್ಕಾರಿ ಸ್ಥಳೀಯ ಭಾಷೆಯಲ್ಲಿ ಇದನ್ನು ನಿರ್ಮಾಣ ಮಾಡಿಕೊಂಡು ಆ ಮೂಲಕ ಮಕ್ಕಳನ್ನ ಟಚ್ ಆಗುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಗನ್ಸ್ಬೋದು ಇದರಿಂದ ಯಾವ ರೀತಿಯಾಗಿ ಬೋಧನೆಯನ್ನು ಮಾಡ್ತಾರೆ ಅಂತ. ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಳಭಾಗದ ಚಿತ್ರಣ ಯಾವ ರೀತಿ ಇದೆ ಮತ್ತು ಇದರಿಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪಾಠ ಪ್ರವಚನವನ್ನು ಒಳಭಾಗದಲ್ಲಿ ನಿಂತ್ಕೊಂಡು ಮಾಡ್ತಾರೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ, ಒಳಗಿನ ಚಿತ್ರಣ ಯಾವ ರೀತಿ ಇದೆ ನೋಡ್ಕೊಂಡ್ ಬರೋಣ. ಮೂರ್ಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ರಾಷ್ಟ್ರೀಯ ಪೋಷಣ್ ಅಭಿಯಾನ ಕಾರ್ಯಕ್ರಮವನ್ನು ವಿನೂತನವಾಗಿ ಪ್ರದರ್ಶಿಸಿದರು. ಸೆಪ್ಟೆಂಬರ್ ತಿಂಗಳಿನಲ್ಲಿ ರಾಷ್ಟ್ರೀಯ ಪೋಷಣ್ ಅಭಿಯಾನ ಎಂಬ ಕಾರ್ಯಕ್ರಮದ ಮೂಲಕ ದೇಶದಲ್ಲಿ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲು ಹಾಗೂ ಜನರಲ್ಲಿ ಪೋಷಕಾಂಶ ಭರಿತ ಆಹಾರ ಸೇವನೆಯ ಮಹತ್ವವನ್ನು ಸಾರುವ ಸಲುವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಶಾಲೆಗಳು, ಅಂಗನವಾಡಿಗಳು, ಆರೋಗ್ಯ ಕೇಂದ್ರಗಳು ಈ ನಿಟ್ಟಿನಲ್ಲಿ ತಮ್ಮ ಕೇಂದ್ರಗಳಲ್ಲಿ ಪೋಷಕಾಂಶ ಭರಿತ ಶಾಲೆಗಳಲ್ಲಿ ಸನಾತನ ಸಂಸ್ಕೃತಿಯ ಕಲಿಕೆ ಲಭ್ಯವಾಗ್ತಾ ಇಲ್ಲ ಎಂಬ ಕೊರಗಿನ ಕೂಗಿನ ನಡುವೆ ಮುಳ್ಳೂರಿನ ಸರ್ಕಾರಿ ಶಾಲೆಯಲ್ಲಿ ಶಾರದಾ ಪೂಜೆಯನ್ನ ಪುರಾತನ ಸಂಸ್ಕೃತಿಯ ಪ್ರತೀಕವಾಗಿ ಆಚರಿಸಲಾಯಿತು. ಮಕ್ಕಳೇ ಮಂತ್ರ ಪಠಿಸಿ ಪೂಜಾ ಕೈಂಕರ್ಯ ನೆರವೇರಿಸಿದ್ದು ವಿಶೇಷವಾಗಿತ್ತು. ಈ ಬಗ್ಗೆ TV1 ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಶಾಲೆಗಳು ಸನಾತನ ಸಂಸ್ಕೃತಿಯ ಕೇಂದ್ರಗಳಾಗಬೇಕು. ಭಾರತದ ಪುರಾತನ ಸಂಸ್ಕೃತಿ ಸಂಪ್ರದಾಯಗಳ ಆಚರಣೆ ಎಲ್ಲೋ ನಶಿಸಿ ಹೋಗುತ್ತಿದೆ. ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 5ನೇ ತರಗತಿಗಳು ಆರಂಭವಾಗಿದ್ದು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೂಗುಚ್ಛ ನೀಡಿ ಸಿಹಿ ವಿತರಿಸಿ ಶಾಲೆಗೆ ಸ್ವಾಗತಿಸಿದರು. ಕೊರೋನಾ ಸಾಂಕ್ರಾಮಿಕ ರೋಗದಿಂದಾಗಿ ಶಾಲೆಗಳು ಬಂದಾಗಿ ಕಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ಸುಮಾರು 2 ವರ್ಷವೇ ಆಗಿತ್ತು. ಆನ್ಲೈನ್ ತರಗತಿಗಳು ಎಳೆಯ ಮಕ್ಕಳ ಕಲಿಕೆಗೆ ಕಷ್ಟ ಸಾಧ್ಯ. ಭೌತಿಕ ತರಗತಿಗಳು. ವೆಲ್ಕಮ್ ಬ್ಯಾಕ್. ಆನ್ಲೈನ್ ತರಗತಿಗೆ ನೆಟ್ವರ್ಕ್ ಸಮಸ್ಯೆ ಅನ್ನುವಂಥದ್ದು ಕಾಮನ್ ಆಗ್ಬಿಟ್ಟಿದೆ ಇವಾಗ. ಆದ್ರೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಶಾಲೆ ಶಿಕ್ಷಕ ಸತೀಶ್ ಅವರು ನೆಟ್ವರ್ಕ್ ಸಮಸ್ಯೆಗೆ ಹೊಸದಾದಂತ ಒಂದು ಐಡಿಯಾವನ್ನ ಕಂಡುಕೊಂಡಿದ್ದಾರೆ. ನೆಟ್ವರ್ಕ್ ಸಮಸ್ಯೆ ಬಗೆಹರಿಸಿಕೊಳ್ಳಿಕ್ಕೆ ಶಿಕ್ಷಕ ಸತೀಶ್ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 66ನೇ ಕನ್ನಡ ರಾಜ್ಯೋತ್ಸವವನ್ನು ಚಿಣ್ಣರು ಬಹಳ ಅರ್ಥಪೂರ್ಣವಾಗಿ ಆಚರಿಸಿದರು. ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 66ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಚಿಣ್ಣರು ಬಹಳ ಅರ್ಥಪೂರ್ಣವಾಗಿ ಆಚರಿಸಿದರು. ಶಾಲಾ ಆವರಣದಲ್ಲಿ ಕರ್ನಾಟಕದ ಉಬ್ಬು ಶಿಲ್ಪವನ್ನು ನಿರ್ಮಿಸಿ ವಿದ್ಯಾರ್ಥಿಗಳು ಹಳದಿ ಮತ್ತು ಕೆಂಪು ಹೂಗಳಿಂದ ಅಲಂಕರಿಸಿದ್ದರು. ಕರ್ನಾಟಕ
ಹೊಸಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆಯನ್ನು ವಿನೂತನವಾಗಿ ಆಚರಿಸಿದರು. ಸಾಮಾನ್ಯವಾಗಿ ಬಹುತೇಕ ದಿನಾಚರಣೆಗಳು ಸ್ವಾಗತ, ಭಾಷಣ, ವಂದನಾರ್ಪಣೆಗಳಲ್ಲಿ ಮುಗಿದು ಹೋಗುತ್ತದೆ. ಆದರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ 132ನೇ ಮಕ್ಕಳ ದಿನಾಚರಣೆಯ ಮಕ್ಕಳ ಹಬ್ಬವಾಗಿ ಜೆಸಿ ಬೋಸ್ ಎಂದು 5 ತಂಡಗಳಾಗಿ ವಿಂಗಡಿಸಿ ಎಲ್ಲಾ ತಂಡಗಳು ತಲಾ ಸುಮಾರು 20 ವೈಜ್ಞಾನಿಕ ಚಟುವಟಿಕೆಗಳನ್ನ ನಿರ್ವಹಿಸಿದ್ರು. ಇದು ಮಕ್ಕಳು ತಿಂಡಿ ಜಂಕ್ ಫುಡ್ ತಿಂದು ವೇಸ್ಟ್ ಮಾಡುವಂತ ಹಣವನ್ನ ಶಾಲೆಯಲ್ಲಿ ಉಳಿಕೆ ಮಾಡಿರೋದು ಪೋಷಕರಿಗೂ ಕೂಡ ಖುಷಿ ಕೊಟ್ಟಿದೆ. ಇಂತಹ ವಿನೂತನ ಬ್ಯಾಂಕ್ ಸ್ಥಾಪಿಸಿದ ಶಿಕ್ಷಕರನ್ನ ಊರ ಜನ ಶ್ಲಾಘಿಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ. ಒಂದು ದೊಡ್ಡ ನಮಸ್ಕಾರ ಸರ್ ನಿಮ್ಗೆ, ನೀವು ಮಾಡ್ತಾ ಇರುವಂತ ಕಾರ್ಯಕ್ಕೆ. ಅದ್ಭುತ. ಸ್ಕೂಲ್ ಬ್ಯಾಂಕ್ ಮ್ಯಾನೇಜರ್ ಅಂತೆ, ಅದ್ಭುತ. ನೋಡಿ, ಇದು ಬಾಲ್ ಇದನ್ನ ನಾನು ಜಾಬ್ ಒಳಗೆ ಇಟ್ಕೊಂತಿದ್ದೀನಿ. ಇದನ್ನ ನಾನು ಮತ್ತೆ ಬರೆಸ್ತೀನಿ. ಡೂ ಮ್ಯಾಜಿಕ್. ಇದು ಮ್ಯಾಜಿಕ್ ಪ್ಯಾಡ್. ಇದೇನಿದು? ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಏನಾದ್ರೂ ಚಿತ್ರ ಕಾಣಿಸ್ತಾ ಇದೆಯಾ? ಚಿತ್ರ ಕಾಣಿಸ್ತಾ ಇದೆಯಾ? ಇಲ್ಲ, ಚಿತ್ರ ಏನು ಕಾಣಿಸ್ತಾ ಇಲ್ಲ. ಹೌದಲ್ವಾ? ಚಿತ್ರ ಇದ್ರೆ ಚಂದ ಅಲ್ವಾ? ಚಿತ್ರ ಇದ್ರೆ ನೋಡ್ಲಿಕ್ಕೆ ಚಂದ. ಚಿತ್ರ ಪುಸ್ತಕ ಸಿಕ್ತು ಅಂದ್ರೆ ತಗೊಂಡ್ ನೋಡ್ತಾ ಇರ್ತೀವಿ ಅಲ್ವಾ ನಾವು. ಇದಕ್ಕೊಂದು ಮಂತ್ರ ಹಾಕೋಣ. ಯಾವ್ದು? ನಲಿಕಲಿ ಮಂತ್ರ ಹಾಕೋಣ. ಹೆಂಗೆ ಅಲ್ವಾ? ನಲಿಕಲಿ ಮಂತ್ರ ಹಾಕಿದ್ವಿ. ಏನಾದ್ರು ಚಿತ್ರ ಬಂದಿರುತ್ತಾ? ನೋಡೋಣ ಅಲ್ವಾ? ವಿಜ್ಞಾನವೆಂದರೆ ಬಹುತೇಕ ವಿದ್ಯಾರ್ಥಿಗಳಿಗೆ ಅದೇಕೋ ಅಸಡ್ಡೆ. ಇನ್ನು ಕೆಲವರಿಗೆ ವಿಜ್ಞಾನ ಕಬ್ಬಿಣದ ಕಡಲೆ. ಮೊದಲು ಶಿಕ್ಷಕರು ವಿಜ್ಞಾನದ ಮೇಲೆ ಆಸಕ್ತಿ ಮೂಡಿಸಿಕೊಂಡು ಅನಂತರ ಮಕ್ಕಳಲ್ಲಿ ವಿಜ್ಞಾನ ಪ್ರೀತಿ ಬೆಳೆಸಬೇಕು ಎನ್ನುತ್ತಾರೆ ಶಿಕ್ಷಕ CS ಸತೀಶ್. ಮುಳ್ಳೂರು ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಶಿಕ್ಷಕ ಸತೀಶ್ ವಿದ್ಯಾರ್ಥಿಗಳ ವಿಜ್ಞಾನ ಹಬ್ಬವಾಗಿ ಆಚರಿಸಿ ಮಾದರಿಯಾದರು. ಪ್ರಾಯೋಗಿಕ ಪರಿಕರಗಳನ್ನು ವಿದ್ಯಾರ್ಥಿಗಳಿಗೆ ಒದಗಿಸಿ ಅವರಿಂದ ವಿಜ್ಞಾನ ಪ್ರಯೋಗಗಳನ್ನು ಮಾಡಿಸಿ ಮಕ್ಕಳ ವೈಜ್ಞಾನಿಕ ಕುತೂಹಲ ತಣಿಸಿದರು. 50ಕ್ಕಿಂತ ಹೆಚ್ಚಿನ ವಿಜ್ಞಾನ ಪರಿಕರಗಳ ಮೂಲಕ ಸರಳ ಪ್ರಯೋಗಗಳನ್ನು ಮಾಡಿ ಮಕ್ಕಳು ಸಂಭ್ರಮಿಸಿದರು. ಶನಿವಾರ ಸಂತೆ ಸಮೀಪದ ಮುಳ್ಳೂರು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ವಿದ್ಯಾರ್ಥಿಗಳ ವಿಜ್ಞಾನ ಹಬ್ಬವಾಗಿ ಆಚರಿಸಲಾಯಿತು. ಶಾಲಾ ಕ್ರಿಯಾಶೀಲ ಶಿಕ್ಷಕ CS ಸತೀಶ್ ಅವರು ಪ್ರಾಯೋಗಿಕ ಪರಿಕರಗಳನ್ನು ವಿದ್ಯಾರ್ಥಿಗಳಿಗೆ ಒದಗಿಸಿ ಅವರಿಂದ ವಿಜ್ಞಾನ ಪ್ರಯೋಗಗಳನ್ನು ಮಾಡಿಸಿದರು. ದುಬಾರಿ ಸಂಪನ್ಮೂಲಗಳ ನೆರವಿನಿಂದ ಭಾರಿ ಆವಿಷ್ಕಾರ ಮಾಡುವುದು ಮಾತ್ರ ವಿಜ್ಞಾನವಲ್ಲ, ಇದಕ್ಕೆ ಹೊರತಾಗಿ ಸರಳ ವಿಜ್ಞಾನ ಪರಿಕರಗಳಿಂದಲೂ ವಿಜ್ಞಾನದಲ್ಲಿ ಆಸಕ್ತಿ ಮೂಡಿಸಬಹುದು ಎಂದು ಸತೀಶ್ ನಿರೂಪಿಸಿದರು. ಮಕ್ಕಳು ಇಡೀ ದಿನ ಅತ್ಯಾಸಕ್ತಿಯಿಂದಲೇ ಪರಿಕರಗಳೊಂದಿಗೆ ವಿವಿಧ ಆವಿಷ್ಕಾರಗಳಲ್ಲಿ ತೊಡಗಿಸಿಕೊಂಡರು. 50ಕ್ಕಿಂತ ಹೆಚ್ಚಿನ ವಿಜ್ಞಾನ ಪರಿಕರಗಳ ಮೂಲಕ ಸರಳ ಪ್ರಯೋಗಗಳನ್ನು ಮಾಡಿ ಸಂಭ್ರಮಿಸಿದರು. 2022-23ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವಕ್ಕೆ ವಿದ್ಯಾರ್ಥಿಗಳನ್ನು ವಿಶೇಷವಾಗಿ ಬರಮಾಡಿಕೊಂಡರು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನಲ್ಲಿ 2022-23 ಶೈಕ್ಷಣಿಕ ಸಾಲಿನ ಶಾಲಾ ಪ್ರಾರಂಭೋತ್ಸವ ಸರ್ಕಾರದ ವಿನೂತನ ಕಾರ್ಯಕ್ರಮ ವಿದ್ಯಾಪ್ರವೇಶ ಮತ್ತು ಕಲಿಕಾ ಚೇತರಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡುವುದರ ಮೂಲಕ ಅತ್ಯಂತ ಸರಳವಾಗಿ ಸಂಭ್ರಮದಿಂದ ಆಚರಿಸಲಾಯಿತು. ವಿದ್ಯಾರ್ಥಿಗಳಿಗೆ ಮಳೆಬಿಲ್ಲು ಕಾರ್ಯಕ್ರಮದ ಅಡಿ ವಿದ್ಯಾರ್ಥಿಗಳ ಪೂರ್ವ ಸಿದ್ಧತೆ ನಡೆಯುತ್ತದೆ. ತದನಂತರದಲ್ಲಿ ವಿದ್ಯಾಪ್ರವೇಶ ಕಾರ್ಖಾನೆಗಳ ಸೈರನ್ ಮಾದರಿಯಲ್ಲಿ ವಾಟರ್ ಬೆಲ್ ಸೈರನ್ ಮೊಳಗಿಸಲಾಗುತ್ತಿದೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಹಣ್ಣಿನ ಗಿಡಗಳ ಬೀಜ ಬಿತ್ತಲಾಯಿತು. ವಿಶ್ವ ಪರಿಸರ ದಿನದ ಅಂಗವಾಗಿ ಬೀಜದುಂಡೆಗಳನ್ನು ಬಿತ್ತಿದ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಇಲ್ಲಿಯ ವಿದ್ಯಾರ್ಥಿಗಳು ಸುಮಾರು 5 ವರ್ಷಗಳಿಂದ ವೃಕ್ಷ ಕ್ರಾಂತಿ ಶೀರ್ಷಿಕೆಯಡಿಯಲ್ಲಿ ಹಣ್ಣಿನ ಮರಗಳ ಬೀಜಗಳನ್ನು ಶಾಲೆಯಲ್ಲಿ ಸ್ಥಾಪಿತವಾಗಿರುವ ಬೀಜ ಭಂಡಾರದಲ್ಲಿ ಸಂಗ್ರಹಿಸಿ ಜೂನ್ ತಿಂಗಳಲ್ಲಿ ಅವುಗಳನ್ನು ಬಿತ್ತುವ ಕಾರ್ಯದಲ್ಲಿ ತೊಡಗಿದ್ದಾರೆ. ವರ್ಷಪೂರ್ತಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಗಳಲ್ಲಿ ದೊರೆಯುವ ಹಣ್ಣಿನ ಬೀಜಗಳನ್ನು ಸಂಗ್ರಹಿಸಿ ತಂದು ಶಾಲೆಯಲ್ಲಿರುವ ಬೀಜ ಭಂಡಾರದಲ್ಲಿ ಹಾಕುತ್ತಾರೆ. ಇಲ್ಲಿ ಮಾವು, ಹಲಸು, ಬೈನೆ ಬೀಜ, ನೇರಳೆ, ಪನ್ನೇರಳೆ, ಸೀಬೆ, ಸಪೋಟ, ರಾಂಫಲ, ಬಕ್ಕಲದ ಹಣ್ಣು, ಶನಿವಾರ ಸಂತೆಯ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಶುಭಾಶಯ ಪತ್ರಗಳನ್ನು ಬರೆಯುವುದರ ಮೂಲಕ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳಿಂದ ಪ್ರೀತಿಪೂರ್ವಕವಾಗಿ ತಮ್ಮ ಶಿಕ್ಷಕರಿಗೆ ಕಳುಹಿಸಿಕೊಟ್ಟರು. ಕೋವಿಡ್ ಸಾಂಕ್ರಾಮಿಕ ಪಿಡುಗಿನಿಂದಾಗಿ ಶಾಲೆಗಳು ಇಂದು ಪ್ರಾರಂಭಗೊಂಡಿಲ್ಲ.
ಅಲ್ಲಲ್ಲಿ ಆನ್ಲೈನ್ನಲ್ಲಿ ತರಗತಿಗಳು ನಡೀತಾ ಇವೆ. ಈ ನಡುವೆ ಶಿಕ್ಷಕರ ಮುಖಾಮುಖಿ ಭೇಟಿಯ ಅವಕಾಶದಿಂದ ವಂಚಿತರಾಗಿರುವ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಗೆ ಸೃಜನಾತ್ಮಕವಾಗಿ ಪತ್ರ ಬರೆದು ಶುಭಾಶಯಗಳನ್ನು ಕೋರಿದ್ದು ವಿಶೇಷವಾಗಿದೆ. கர்நாடக மாநிலத்தில் சிக்னல் சரியாக கிடைக்காததால் மரத்தின் மீது வகுப்பறை கட்டி பாடம் எடுத்து வரும் ஆசிரியருக்கு பாராட்டுகள் குவிகின்றன. குடகு மாவட்டம் மடிக்கேரி தாலுகாவில் உள்ள முள்ளூர் கிராமத்தைச் சேர்ந்த ஆசிரியர் சதீஷா 5ஆம் வகுப்பு ದುಬಾರಿ ಖರ್ಚಿಲ್ಲದೆ ಸ್ಥಳೀಯ ಸಾಮಗ್ರಿಗಳನ್ನು ಬಳಸಿಕೊಂಡು ಕೇವಲ ಮೊಬೈಲ್ ಮೂಲಕವೇ ವ್ಯವಸ್ಥಿತವಾಗಿ ಪಾಠ ಹೇಳಿಕೊಡುತ್ತಿದ್ದಾರೆ. ಹೇಗಿದೆ ತರಗತಿ ಕೋಣೆ? ಬಿದುರಿನ ಬೊಂಬುಗಳು, ಹಳೆಯ ಕೌಕೋಲು ರೀಪುಗಳು, ಬೈರೆ ಮರದ ತಡಿಕೆಗಳು, ತಂತಿ, ಶೆಡ್ನೆಟ್ ಹುಲ್ಲು ಬಳಸಿ ಟ್ರೀ ಹೌಸ್ ಮಾದರಿಯಲ್ಲಿ ತರಗತಿ ಕೋಣೆ ನಿರ್ಮಾಣವಾಗಿದೆ. ಏನೆಲ್ಲ ಇದೆ ಕೋಣೆಯೊಳಗೆ? ಇಲ್ಲಿ ದುಬಾರಿ ವೆಚ್ಚದ ಲ್ಯಾಪ್ಟಾಪ್ ಇಲ್ಲ. ಕೇವಲ ಶಿಕ್ಷಕರು ತಾವು ಬಳಸುವ ಮೊಬೈಲ್ ಅನ್ನು ತರಗತಿ ನಡೆಸಲು ಬಳಸುತ್ತಾರೆ. ಕೇವಲ 500 ರು ವೆಚ್ಚದಲ್ಲಿ ಮೊಬೈಲ್ ಸ್ಟ್ಯಾಂಡ್ ಮತ್ತು ಮೈಕ್ರೋ ವಾಯ್ಸ್ ರೆಕಾರ್ಡರ್ ಖರೀದಿಸಿ ಬೋಧನೆಗೆ ಬಳಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಬರವಣಿಗೆಗೂ ಕೂಡ ಆದ್ಯತೆ ನೀಡಲು 3 ಬಗೆಯ ವಿಶಿಷ್ಟ ರೀತಿಯ ಕಪ್ಪು ಹಲಗೆಗಳ ಸ್ವತಃ ನಿರ್ಮಿಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಆಸಕ್ತಿದಾಯಕವಾಗಿ ಏಕಾಗ್ರತೆಯಿಂದ ಪಾಲ್ಗೊಳ್ಳುವಂತಹ ಚಟುವಟಿಕೆಗಳನ್ನು ಸ್ವತಃ ಶಿಕ್ಷಕರೇ ರೂಪಿಸಿಕೊಂಡು ನಮ್ಮೆಲ್ಲರ ಉಸಿರಿಗಾಗಿ ಪರಿಸರವನ್ನು ರಕ್ಷಿಸಿ. ನಮಗೆಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯವನ್ನು ಬೆಳೆಸಿ ನಾಡನ್ನು ಉಳಿಸಿ. ಪರಿಸಗೊಟ್ಟೆ ಸಮಾನತೆಯನ್ನು ಹೇಳ್ಕೊಡ್ತಿದ್ದಾರೆ. ಅವರಿಗೆ ಎಷ್ಟು ಶ್ರಮ ಆಯಿತು ಉಂಟು ಅಷ್ಟು ಶ್ರಮದಲ್ಲಿ ವಿದ್ಯಾಭ್ಯಾಸ ಮಕ್ಕಳಿಗೆ ಕೊಡಿಸ್ತಿದ್ದಾರೆ. ಈ ಕಾಲದಲ್ಲಿ ಅವರಿಗೆ ವಿದ್ಯಾಭ್ಯಾಸ ಮಕ್ಕಳಿಗೆ ವಂಚಿತವಾಗುಂಟು ಅಂತ ಗೊತ್ತಾಗಿ ಅವರೇ ಶ್ರಮಪಟ್ಟು ಕಲಿಸ್ಕೊಡ್ತಿದ್ದಾರೆ ಮಕ್ಕಳಿಗೆ. ಅಲ್ವಾ? ಈ ರೀತಿ ಸಾಕಷ್ಟು ಮಾಡ್ಬೋದು. ಒಳ್ಳೆ ಕೆಲಸಗಳನ್ನ ಮಾಡೋದ್ ಬಿಟ್ಟು ನಾವೇನ್ ಮಾಡ್ತೀವಿ? ಪಟಾಕಿನ ತರ್ತೀವಿ, ಹೊಡಿಸ್ತೀವಿ, ಏನಾಗುತ್ತೆ? ಸುಟ್ಟಾಕ್ತಿವಿ. ಅದು ಬೇಡ. ಅದ್ರ ಬದಲು ಈ ಸಲ ನಾವೇನ್ ಮಾಡೋಣ? ಈ ಸಲ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ವಲ್ವಾ? ಈ ಸಲ ಅದೇ ದುಡ್ಡಿನ ಪ್ರತಿಯೊಬ್ರು ಕೂಡ ಏನ್ ತಗೋಬೇಕು? ಪುಸ್ತಕಗಳನ್ನ ತಗೋಬೇಕು. ಆ ಪುಸ್ತಕಗಳು ಮಕ್ಕಳು ಗಜಾನನ ಹೇ ಗಜಾನನ ಹೇ ಗಜಾನನ ಹೇ ಗಜಾನನ ತೂ ಆದೀಶ್ವರ ತೂ ಪರಮೇಶ್ವರ ತೂಸ ಈಶ್ವರ ಹೇ ಗಜಾನನ ಹೇ ಗಜಾನನ ಹೇ ಗಜಾನನ ಹೇ ಗಜಾನನ. ಜಿಲ್ಲೆಗಳಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಪಾಪ ಪರದಾಡುವಂತಾಗಿದೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಸಿಎಸ್ ಸತೀಶ್ 20 ಅಡಿ ಎತ್ತರದಲ್ಲಿ ಮರದ ಅಟ್ಟಣಿಗೆಯನ್ನು ನಿರ್ಮಿಸಿ ಆನ್ಲೈನ್ ಕ್ಲಾಸ್ ಅನ್ನು ಸರ್ಕಾರಿ ರಜೆ ದಿನವೇ ಮಹನೀಯರ ಜಯಂತಿ ಬಂದ್ರೆ ಕನಿಷ್ಠ ಗೌರವಕ್ಕಾದರೂ ಹಾಜರಾಗಬೇಕೆಂಬ ಪ್ರಜ್ಞೆ ಕೆಲವು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಇರುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಪುಟ್ಟ ಮಕ್ಕಳೇ ರಜಾ ದಿನವಾದ ಭಾನುವಾರ ಶಾಲೆಗೆ ಬಂದು ರಾಷ್ಟ್ರಕವಿ ಕುವೆಂಪು ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡ್ರು. ಆ ಮೂಲಕ ಆಲಸಿಗಳ ಮಧ್ಯೆ ಮಾದರಿಯಾಗಿ ನಿಂತರು. ಇದು ಶನಿವಾರ ಸಂತೆ ಸಮೀಪದ ಮುಳ್ಳೂರು ಪ್ರಾಥಮಿಕ ಶಾಲೆ. ಭಾನುವಾರ ಸರ್ಕಾರಿ ರಜಾ ದಿನ. ಇಂತಹ ದಿನಗಳಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಿದ್ದರೆ ಕೆಲವು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೂ ಒಂದು ರೀತಿಯ ಉದಾಸೀನ. ಮಡಿಕೇರಿಯಲ್ಲಿ ನಡೆದ ಕುವೆಂಪು ಜನ್ಮದಿನಾಚರಣೆಯೇ ಇದಕ್ಕೆ ಸಾಕ್ಷಿ. ಆದರೆ ರಜಾ ದಿನ ಎಂಬುದನ್ನು ಮರೆತು ಶನಿವಾರ ಸಂತೆ ಸಮೀಪದ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳು ವಿಶ್ವಮಾನವನ ಜನ್ಮದಿನವನ್ನು ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಕಾರ್ಯಕ್ರಮಕ್ಕೆ ಮಕ್ಕಳನ್ನು ಸಂಘಟಿಸಿದವರು ಕ್ರಿಯಾಶೀಲ ಶಿಕ್ಷಕ ಸಿಎಸ್ ಸತೀಶ್. ಕಳಿಸ್ತೀನಿ. ಮಗು ಹಗಲಿಡಿ ಅದನ್ನ ಏನ್ ಮಾಡುತ್ತೆ? ರೆಫರ್ ಮಾಡುತ್ತೆ, ಕಲಿಯುತ್ತೆ, ಒಂದು ಸಲ ಬರೆಯುತ್ತೆ. ಸಂಜೆ ಗೂಗಲ್ ಮೀಟ್ ಅಲ್ಲಿ ಆ ಮಗು ಏನು ಮಾಡುತ್ತೆ? 1 by 1 ಪ್ರೆಸೆಂಟೇಷನ್ ಕೊಡ್ತಾ ಹೋಗುತ್ತೆ. ಅಲ್ಲಿ ಕರೆಕ್ಷನ್ ಇದನ್ನ ತಿದ್ದುತ್ತೀವಿ. ಅನಂತರ ಬರವಣಿಗೆಗೂ ಕೂಡ ಇಲ್ಲಿ ಆದ್ಯತೆ ಕೊಡಲಿಕ್ಕೆ ಕಪ್ಪು ಹಲಗೆಗಳನ್ನು ಮಾಡ್ಕೊಂಡಿದ್ವಿ. ಮಗುಗೆ ಯಾವ ರೀತಿ ಬರೆಯುವಂಥದ್ದು ತೋರಿಸ್ಲಿಕ್ಕೂ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಆ ಒಂದು ಪರಿಕಲ್ಪನೆ ಮುಖಾಂತರ ಒಂದು ಏನು ವ್ಯವಸ್ಥಿತವಾಗಿ ಸ್ವತಂತ್ರವಾಗಿ ಒಂದು ಆನ್ಲೈನ್ ಕ್ಲಾಸ್ ನಡೆಸಲಿಕ್ಕೆ ಒಂದು ಕೊಠಡಿಯನ್ನ ರೂಪಿಸ್ಕೊಳ್ಳೋಣ ಅಂತ ಈ ಕಾರ್ಯವನ್ನ ಇದನ್ನ ಆನ್ಲೈನ್ ಕ್ಲಾಸ್ ರೂಮ್ ಅನ್ನ ರೆಡಿ ಮಾಡಬೇಕು. ಆನಂತರ ಮೇಲ್ಭಾಗ ANT ಆಂಟ್, APPLE ಆಪಲ್,
ಹಾಕಿದಂತೆ ಹೆಚ್ಚಾದ ನೀರು ಹರಿದು ಇಲ್ಲಿ ಸಂಗ್ರಹವಾಗುತ್ತದೆ. ಇದು ಬೇಸಿಗೆಯಲ್ಲಿ ಪಕ್ಷಿಗಳಿಗೆ ಕುಡಿಯಲು ನೆರವಾಗುತ್ತದೆ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. 1947 ಆಗಸ್ಟ್ 15ರಂದು ನಮ್ಮ ಭಾರತ ಮಾತೆ ಬ್ರಿಟಿಷರ ದಾಸ್ಯದಿಂದ ಬಂದ ಮುಕ್ತರಾದ ಪವಿತ್ರ ದಿನವಿದು. ಬ್ರಿಟಿಷರ ಧ್ವಜವನ್ನು ಕೆಳಗಿಳಿಸಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ವಿ. ಕಳೆದ ಬಾರಿ ನಾವು ಹಣ್ಣಿನ ಮರಗಳನ್ನ ಬೆಳೆಸುವಂತ ಒಂದು ಹೊಸ ಅಭಿಯಾನವನ್ನೇ ಶಾಲೆಯಲ್ಲಿ ಹಮ್ಮಿಕೊಂಡಿದ್ವಿ. ವಿವಿಧ ಕಾಡು ಜಾತಿಯ ಹಣ್ಣಿನ ಬೀಜಗಳನ್ನ ಸಂಗ್ರಹಿಸಿ ಹಣ್ಣಿನ ಮರಗಳನ್ನ ಸೃಷ್ಟಿಸುವಂತಹ, ಹಣ್ಣಿನ ಕಾಡುಗಳನ್ನು ಸೃಷ್ಟಿಸುವಂತಹ ಕಾರ್ಯಕ್ಕೆ ಬೀಜಗಳನ್ನ ಬಿತ್ತನೆ ಮಾಡುವುದರ ಮೂಲಕ ಮಾಡಿದ್ವಿ. ಈ ಬಾರಿ ಕೊರೋನಾ ಆರ್ಭಟದ ನಡುವೆ ಸಂಘಟಿತವಾಗಿ ಸಸಿಗಳನ್ನ ಬೆಳೆಸಿ ನಡುವಂತಹ ಕಾರ್ಯಗಳಿಗೆ ಎಲ್ಲೋ ಒಂದ್ ಸ್ವಲ್ಪ ತೊಡಕಾಯ್ತು. ಆದ್ರೂ ಕೂಡ ಈ ಹಳೆಯ ಪ್ಲಾಸ್ಟಿಕ್ ಕ್ಯಾನ್ಗಳನ್ನ ಬಳಸಿಕೊಂಡು, ಹಳೆಯ ತ್ಯಾಜ್ಯ 5 ಲೀಟರ್ನ ಎಣ್ಣೆಯ ಕ್ಯಾನ್ಗಳು, ಧ್ವಜಾರೋಹಣ, ಭಾಷಣ, ಸಾಂಸ್ಕೃತಿಕ ಕಾರ್ಯಕ್ರಮ, ಪಥಸಂಚಲನಗಳು ರಾಷ್ಟ್ರೀಯ ಹಬ್ಬಾಚರಣೆಯ ಮುಖ್ಯ ಭಾಗ. ಆದರೆ ಹಬ್ಬವನ್ನು ಇನ್ನೂ ವಿಭಿನ್ನವಾಗಿ ಆಚರಿಸಿದರೆ ಹೇಗಿರಬಹುದು? ದೇಶ ಪ್ರೇಮದ ಸಂಕೇತವಾದ ಗಣರಾಜ್ಯೋತ್ಸವವನ್ನು ಶನಿವಾರ ಸಂತೆ ಬಳಿಯ ಮುಳ್ಳೂರು ಪ್ರಾಥಮಿಕ ಶಾಲಾ ಮಕ್ಕಳು ವಿಶೇಷವಾಗಿ ಆಚರಿಸಿಕೊಂಡಿದ್ದಾರೆ. ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಕ್ಕಳೇ ರೂಪಿಸಿದ ಗಣತಂತ್ರ ದಿನಾಚರಣೆ ಹೇಗಿತ್ತು? ಈ ವರದಿ ನೋಡಿ. ಶನಿವಾರ ಸಂತೆ ಸಮೀಪದ ಮುಳ್ಳೂರು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗಣರಾಜ್ಯೋತ್ಸವವನ್ನು ವಿಶಿಷ್ಟ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶಿಕ್ಷಕರ ಸಹಕಾರದಿಂದ ಶಾಲಾ ಮಕ್ಕಳೇ ರೂಪಿಸಿದ ಗಣತಂತ್ರ ದಿನಾಚರಣೆ ಗಮನ ಸೆಳೆಯಿತು. ಎಸ್ಟಿಎಂಸಿ ಸದಸ್ಯೆ ಗೀತಾ ಚಂದ್ರಶೇಖರ್ ಧ್ವಜಾರೋಹಣ ನೆರವೇರಿಸಿದರು. ಶಾಲಾವರಣದಲ್ಲಿ ಭಾರತದ ಬೃಹತ್ ನಕ್ಷೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಹಾಗೂ ರಾಷ್ಟ್ರ ನಾಯಕರ ಭಾವಚಿತ್ರಗಳನ್ನು ರೂಪಿಸಲಾಗಿತ್ತು. ನಾಯಕರಿಗೆ ಪುಷ್ಪ ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಕಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಬೇಸಿಗೆ ರಜೆಯಲ್ಲೂ ಆನ್ಲೈನ್ನಲ್ಲಿ ವಿಶ್ವ ಭೂಮಿ ದಿನವನ್ನು ಆಚರಿಸಿದರು. ಭೂಮಿಯ ಮೇಲಾಗುತ್ತಿರುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸಲು ವಿಶ್ವ ಭೂದಿನ ಆಚರಣೆ ಅಗತ್ಯವಾಗಿದೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರಿನ ವಿದ್ಯಾರ್ಥಿಗಳು ರಜೆ ಇದ್ದ ಕಾರಣ ಆನ್ಲೈನ್ನಲ್ಲಿ ವಿನೂತನವಾಗಿ ವಿಶ್ವ ಭೂದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ದಿನವಿಡೀ ಭೂಮಿಯ ಮಾದರಿ ತಯಾರಿಸುವಲ್ಲಿ ತಲ್ಲೀನರಾದ ವಿದ್ಯಾರ್ಥಿಗಳು ಮಹತ್ವಪೂರ್ಣವಾದ ಭೂಮಿಯ ಕುರಿತಾದ ಘೋಷಣೆಗಳೊಂದಿಗೆ ಆನ್ಲೈನ್ ತರಗತಿಯಲ್ಲಿ ತಾವು ಮಾಡಿದ ಭೂಮಿಯ ಮಾದರಿಯಾಗಿಟ್ಟುಕೊಂಡು ಭೂ ಸಂರಕ್ಷಣೆಯ ಕುರಿತು ಮಾತನಾಡಿದರು. ಅಲ್ಲದೆ ಶಿಕ್ಷಕರಿಂದ ವಾಟ್ಸಪ್ ಚಾಲೆಂಜ್ ಸ್ವೀಕರಿಸಿದ ವಿದ್ಯಾರ್ಥಿಗಳು ತಾವು ಮಾಡಿದ ಭೂಮಿಯ ಮಾದರಿಯನ್ನು ಹಿಡಿದುಕೊಂಡು ವಿನೂತನ ಘೋಷಣೆಗಳೊಂದಿಗೆ ವಿಡಿಯೋವನ್ನು ಮಾಡಿ ಡೆಂಗಿ ಭೂಮಿಯ ಮಲೇರಿಯಾ ಹರಡೆ ಬಿಡ್ತೀನಿ, ನಿಂತ ನೀರಲ್ಲಿ ಬೇಗ ಬೆಳೆದೇ ಬಿಡ್ತೀನಿ, ನನ್ನ ಹೆಸರು ಮಾಡ್ತೀನಿ ನಿನ್ನ ಉಡೀಸ್. ಬಸ್ಗಳಿಂದ ಬಿಟ್ಟು ಸೊಳ್ಳೆ ಬೆಳೆಯದಂತೆ ಎಚ್ಚರಿಕೆ ವಹಿಸಬೇಕೆಂದು ತಿಳಿಸಿದರು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಇಲ್ಲಿಯ ವಿದ್ಯಾರ್ಥಿಗಳು ಮಲೇರಿಯಾ ರೋಗದ ಕುರಿತಾದ ಜಾಗೃತಿ ಗೀತೆಯನ್ನು ಹಾಡಿದರು. ಅಲ್ಲದೆ ಮಲೇರಿಯಾ ರೋಗದ ಹರಡುವಿಕೆಯಿಂದ ತಿಳಿಸುವ ನಾಟಕ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. A smart teacher with a smartphone, a true inspiration to so many others. ತಯಾರಿಸಿ ನಮಗೆ ಕಲಿಸುತ್ತಾರೆ, ಪರೀಕ್ಷೆ ಬರೆದು ನಮಗೆ. Talk about higher education. Satisha is a teacher who took things to